ಸೊ ಎಲ್ರಿಗೂ ನಮಸ್ಕಾರ. ಒಂದು ಸ್ವಲ್ಪ ನರ್ವಸ್, ದಯವಿಟ್ಟು ಎಲ್ಲ ರೈತರು ಒಂದು ಸಾರಿ ಈ ಸ್ಟೇಜ್ ಹತ್ತಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಬರಬೇಕು. ಒಂದು ಸ್ವಲ್ಪ ನಿಮ್ಮ ಸಪೋರ್ಟ್, ನೀವು ನನ್ನ ಬೆನ್ನಿಂದೆ ಇದ್ದೀರಿ ಅನ್ನೋದು ನನಗೆ ಗೊತ್ತಾದರೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ದಯವಿಟ್ಟು ಬನ್ನಿ. ದಯವಿಟ್ಟು ಥ್ಯಾಂಕ್ ಯು ಸರ್, ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ಹೌದಾ? ಥ್ಯಾಂಕ್ಸ್ ಖುಷಿ ಆಯಿತು. ಎಸ್ ಸರ್. ಸರ್ ಥಿಯೇಟ್ರಿಕಲ್ ಸರ್ ಮಾರ್ಚ್ 15ಕ್ಕೆ ಬಿಡ್ತಿದೆ, ರಾಜ್ಯಾದ್ಯಂತ ಬರ್ತದೆ. ಕರೆಕ್ಟ್ ಪಬ್ಲಿಕ್ ಸರ್ ನಾವು ಹೇಮಂತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, PVR ಹೇಮಂತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತ ಸಿನಿಮಾ. ಸೊ ನಮ್ಗೆ ಆಲ್ರೆಡಿ ಒಂದಷ್ಟು ಸಿಂಗಲ್ ಸ್ಕ್ರೀನ್ಗಳು ಕನ್ಫರ್ಮ್ ಮಾಡಿದ್ದಾರೆ. ಸೊ ನಾವು ನಿನ್ನೆ ಒಂದಷ್ಟು ಥಿಯೇಟ್ರ್ ಲಿಸ್ಟ್ನ ಆಲ್ರೆಡಿ ಉದಯವಾಣಿ ಪೇಪರಲ್ಲಿ ನಾವು ಆರ್ಟಿಕಲ್ ಹಾಕಿದ್ವಿ ಅನಿಸುತ್ತೆ. ಒಂದಿಷ್ಟು ಥಿಯೇಟ್ರ್ಗಳಲ್ಲಿ ಬರ್ತಾ ಇದ್ದೀವಿ ಅನ್ನೋದನ್ನು. ಒಂದಷ್ಟು ಸುಮಾರು 100 ಸೆಂಟ್ರ್ಗಳಲ್ಲಿ ಬಿಡಬೇಕು ಅನ್ನೋದು ನಮ್ಮ ಆಸೆ. ಅವತ್ತಿನ ಕಾಲಮಿತಿಗೆ ನೋಡ್ಕೊಂಡು ಏನು ಮಾಡಬೇಕು ಅನ್ನೋದು, ಯಾಕಂದರೆ ಈ ಪ್ರಶ್ನೆಗೆ ಉತ್ತರನೇ ಇಲ್ಲ ಸರ್. ಈ ಹಿಂದಿನ ಶುಕ್ರವಾರನೂ ಒಂದು 7-8 ಸಿನಿಮಾ ರಿಲೀಸ್ ಆಗಿದೆ. ಪ್ರತಿ ಶುಕ್ರವಾರ 8ರಿಂದ 9, ನಿಮಗೆಲ್ರಿಗೂ ಗೊತ್ತು, ನನಗಿಂತ ತುಂಬ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಸೊ ಅಷ್ಟು ಸಿನಿಮಾಗಳಿದ್ದಾವೆ, ಪ್ರತಿ ವಾರ ಅಷ್ಟೊಂದು ಸಿನಿಮಾಗಳಿರೋದ್ರಿಂದ ನಾವು ಮತ್ತೆ ಬರೋಣ ಅಂತ ಅಂದ್ಕೊಂಡೇ ಸುಮಾರು ಒಂದು 3 ತಿಂಗಳಾಯಿತು. ನಾವು ಫೆಬ್ರವರಿಲಿ ಬರೋಣ ಅಂದ್ಕೊಂಡ್ವಿ. ಟೋಟಲ್ ಫೆಬ್ರವರಿಲಿ 56 ಸಿನಿಮಾ ರಿಲೀಸ್ಗಿದೆ ಅಂತ ಗೊತ್ತಾಗಿ ಫೆಬ್ರವರಿ ಬರೋದು ಬೇಡ ಅಂತ ಅಂದ್ಕೊಂಡ್ವಿ. ಡಿಸೆಂಬರಲ್ಲಿ ಹಂಗೆ ಅಂದ್ಕೊಂಡ್ವಿ, ಡಿಸೆಂಬರಲ್ಲಿ ಬರೋಣ ಅಂತ. ಡಿಸೆಂಬರಲ್ಲಿ ದೊಡ್ಡ ಸಿನಿಮಾಗಳು ಬರ್ತಾ ಇದ್ದಾವೆ ಅಂತ ಭಯಕ್ಕೆ ಜನವರಿ ಅಂದ್ಕೊಂಡ್ವಿ. ಜನವರಿಯಲ್ಲಿ ಮತ್ತೆ ಜಾಮ್ ಪ್ಯಾಕ್ ಆಗಿದೆ ಅಂತ ಫೆಬ್ರವರಿ ಅಂದ್ಕೊಂಡು ಮಾರ್ಚ್ ಅಂತ ಅಂದ್ಕೊಳ್ತಾ ಬಂದ್ವಿ. ಸೊ ದಿಸ್ ಫೈಟ್ ಈಸ್ ಕನ್ಸಿಸ್ಟೆಂಟ್ ಸರ್. ಜೀವನದಲ್ಲಿ ಈ ಹೋರಾಟ ಅನ್ನೋದು ನಾವು ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಇದು ಒಂದು ಹೋರಾಟ ಅಂತ ಅನ್ಕೊಂತೀನಿ. ನಾವು ಹೆಂಗೆ ನಿಲ್ಸ್ಕೊಂತೀವಿ ಥಿಯೇಟ್ರಲ್ಲಿ ಅನ್ನೋದು ನಮ್ಮ ಫೈಟು. ಆ ವಾರ ಬಿಟ್ಟು 22ಕ್ಕೆ ಬಂದರೂ ಒಂದು 10 ಸಿನಿಮಾ ಇರ್ತವೆ, ಮತ್ತು 29ಕ್ಕೆ ಬಂದರೂ ಒಂದು 10 ಸಿನಿಮಾ ಇರ್ತವೆ. ಸೊ ಹಂಗಾಗಿ ಸರ್ ಈಗ ನಮಗೆ ಸುಮಾರು BC ಸೆಂಟ್ರ್ಗಳು ಒಂದಷ್ಟು ಕನ್ಫರ್ಮ್ ಆಗಿದ್ದಾವೆ ಸರ್. ಅಂದರೆ ಸಿಟಿಯಲ್ಲಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾವು ಹೊರಗಿನ ಭಾಗದಲ್ಲಿ ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮತ್ತು ಉತ್ತರ ಕರ್ನಾಟಕದಲ್ಲಿ ಧಾರವಾಡ, ಬೀದರು, ಈ ಎಲ್ಲ ಕಡೆಗಳಲ್ಲಿ ಒಂದಷ್ಟು BC ಸೆಂಟ್ರ್ಗಳು ಕನ್ಫರ್ಮ್ ಆಗಿದ್ದಾವೆ. ಐ ಬಿಲೀವ್ ದಟ್ ಫಾರ್ಮರ್ಸ್ ಆರ್ ವೆರಿ ಸ್ಟ್ರಾಂಗ್. ಅವ್ರು ಮಲ್ಟಿಪ್ಲೆಕ್ಸ್ಗೆ ಬಂದೇ ನೋಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ನಾವು BC ಸೆಂಟ್ರಲ್ಲಿ ಕರೆಸ್ಬೇಕು ಅನ್ನೋಂತಲ್ಲ, ದಿಸ್ ಇಸ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್ ಇದು. ಸೊ ಹಂಗಾಗಿ ಪ್ರತಿಯೊಬ್ಬರು ಅವ್ರವ್ರ ಜಾಗಗಳಿಂದ, ನನ್ನ ಬಿಲೀಫ್ ಎಲ್ಲರೂ ಟ್ರ್ಯಾಕ್ಟರ್ಗಳು ಹಾಕೊಂಡಾದರೂ ಬಂದು ಮಲ್ಟಿಪ್ಲೆಕ್ಸ್ ಬೆಂಗಳೂರಲ್ಲಾದರೂ ಬಂದು ನೋಡ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಈ ಸಿನಿಮಾ ಮೇಲೆ ನನಗಿದೆ ಸರ್. ಸರ್ ಇದು ಒಂದಷ್ಟು ಮಾತುಕತೆ ನಡೀತಿದೆ, ಪಾಸಿಟಿವ್ ಆಗಿ ಮಾತುಕತೆ ನಡೀತಿದೆ. ಅಂದರೆ ಹೊಸಬರು ಅಂತ ಬಂದಾಗ ಒಂದು ಸ್ವಲ್ಪ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ, ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಸರ್. ನನಗೆ ಫಿಲ್ಟರ್ ಇಟ್ಕೊಂಡು ಮಾತಾಡೋದು ಬರಲ್ಲ, ಅದೇ ಪ್ರಾಬ್ಲಮ್ ಆಗೋದು ನಂದು. ಕೇಳಿದ ಪ್ರಶ್ನೆಗಳು ಡೈರೆಕ್ಟಾಗಿ ಉತ್ತರ ಕೊಟ್ಬಿಡ್ತೀನಿ. ಒಂದಷ್ಟು ಚಾನಲ್ಗಳಿಗೆ ಎಲ್ಲ ಚಾನಲ್ಗಳಿಗೂ ಅಪ್ರೋಚ್ ಮಾಡಿದ್ದೀವಿ. 2-3 ಚಾನಲ್ ಪಾಸಿಟಿವ್ ಆಗಿದ್ದಾರೆ. 2-3 ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ತುಂಬ ಪಾಸಿಟಿವ್ ಆಗಿ 5-6 ಮೇಲ್ನ ಹಂತಕ್ಕೆ ಬಂದು ನಿಂತಿದೆ. ಜಸ್ಟ್ ಒಂದು ಮೇಲ್ ದೂರದಲ್ಲಿದ್ದೀವಿ ಕನ್ಫರ್ಮೇಷನ್ಗೆ. ಅಮೆಝಾನ್ ಜೊತೆ ಆಗಿರಲಿ, ಬೇರೆ 2-3 ಪ್ಲ್ಯಾಟ್ಫಾರ್ಮ್ಗಳ ಜೊತೆಗೆ. ಸೊ ಐ ಆಮ್ ವೆರಿ ಶ್ಯೂರ್, ಕಾನ್ಫಿಡೆಂಟ್, ಈ ಸಿನಿಮಾ ರಿಲೀಸ್ ಆದಮೇಲೆ ನಾನಿವಾಗ ಅವ್ರನ್ನ ಕೇಳ್ತಿದ್ದೀನಿ, ಅವ್ರು ನನ್ನನ್ನು ಕೇಳೋ ಥರ ಆಗತ್ತೆ ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಕಂಟೆಂಟ್ ಇರುವಂಥ ಸಿನಿಮಾ ಮೆಹಬೂಬ. ಎಸ್ ಸರ್, ನಾನು ಭೇಟಿ ಮಾಡಿದ್ದೀನಿ ಸರ್. ಅವರ ಹೀರೋಯಿನನ್ನು ಭೇಟಿ ಮಾಡಿದ್ದೀನಿ. ಅವರು ಪೊನ್ನಾಣಿಯಲ್ಲಿ ಈಗ ಒಂದು ಟೀಚರಾಗಿ ಕೆಲಸ ಮಾಡ್ತಿದ್ದಾರೆ. ಪೊನ್ನಾಣಿ ಅನ್ನೋ ಒಂದು ಊರಲ್ಲಿ, ಕೇರಳದಲ್ಲಿ. ಸೊ ಅವರನ್ನು ಭೇಟಿ ಮಾಡಿ ಅವ್ರ ಹತ್ರ ಒಂದಷ್ಟು ಮಾತುಕತೆಗಳನ್ನ ಮಾಡಿ ತಿಳ್ಕೊಂಡು ಬಂದಿರೋಂಥ ನಾನು ಭೇಟಿಯಾಗಿದ್ದೀನಿ ಸರ್ ಅವ್ರನ್ನ. ಸರ್ ಹೀರೋಯಿನ್ ಅವರು ಪಾಪ ಅವರು ಮೊದಲೇ ಶೆಡ್ಯೂಲ್ ಮಾಡಿ ಹೇಳಿದ್ರು ನಮಗೆ, ಈ ಟೈಮಿಗೆ ನಾವು ಅಲೋ ಇಲ್ಲ ಅಂತ. ನಾವು ಇದನ್ನು 7 ಅಥವಾ 8ನೇ ತಾರೀಕು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅವರು 7ನೇ ತಾರೀಕು ಕಾಶ್ಮೀರ್ ಶೂಟ್ ಇದೆ ಅಂತ ಎಲ್ಲ ಹೋಗಿದ್ದಾರೆ ಅವರು. ಬಟ್ ನಾವು 9ಕ್ಕೆ ಏನಕ್ಕೆ ಮಾಡಿದ್ರು, ನಿನ್ನೆ ಒಂದಷ್ಟು ಸಿನಿಮಾಗಳು ರಿಲೀಸ್ಗಿದ್ದರಿಂದ ನಾವು ಕಳೆದೋಗಬಾರ್ದು ಅನ್ನೋ ಕಾರಣಕ್ಕೆ, ಒಂದು ಸ್ವಲ್ಪ ಗುರ್ಸ್ಕೊಳ್ಳೋಣ ಅಂತ ಕಾರಣಕ್ಕೆ ಇವತ್ತಿನ ಪ್ರೆಸ್ ಮೀಟ್ನ ಇಟ್ಕೊಂಡ್ವಿ ಸರ್. ಸೊ ಹಂಗಾಗಿ ಅವರ ಅನುಪಸ್ಥಿತಿ ಇದೆ ಅಷ್ಟೇ. ಇಫ್ ನಾಟ್, ಶಿ ಈಸ್ ವೆರಿ ಸಪೋರ್ಟಿವ್. ನಮ್ಮ ಎಲ್ಲ ಸಿನಿಮಾದ ಆ್ಯಕ್ಟರ್ಗಳು, ಟೆಕ್ನಿಷಿಯನ್ಗಳು ತುಂಬ ಸಪೋರ್ಟಿವ್ ಆಗಿ ಸಿನಿಮಾಗೋಸ್ಕರ ಹಗಲು ರಾತ್ರಿ ದುಡಿತಿದ್ದಾರೆ. ಪಾಪ ನಮ್ಮ ಡೈರೆಕ್ಷನ್ ಟೀಮ್ ಹೋಗಲಿ, ಕ್ಯಾಮ್ರಾಮನ್ ಅವರಾಗಿರಲಿ, ರಾತ್ರಿ ಎಲ್ಲ DIL ಕೂತ್ಕೊಂಡಿದ್ರು. ರಾತ್ರಿ ಎಲ್ಲ ಮೀಡಿಯಾ ಇದರಲ್ಲಿ ಕೂತ್ಕೊಂಡು ರೆಂಡ್ರಿಂಗ್ ಮಾಡಿ ಎಲ್ಲ ಮಾಡಿಸ್ಬಿಟ್ಟು ಬೆಳಗ್ಗೆ 6:30ಗೆ ಹಾರ್ಡ್ ಡಿಸ್ಕ್ ಫಸ್ಟ್ ಕಾಪಿಲಿ ಎತ್ಕೊಂಬಂದು
ಅಲ್ಲಿಂದ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಸೊ ಎಸ್ ಸರ್, ಕಂಟಿನ್ಯೂ ಮಾಡಿದ್ದಾರೆ. ಸೊ ನಾನು ರಾತ್ರಿ ಒಂದಷ್ಟು ಬೆಂಗಳೂರಲ್ಲಿ ನಡೀತಿರೋ ಎಲ್ಲ ಶಿವರಾತ್ರಿ ಹಬ್ಬಗಳಿಗೂ ಹೋಗಿ ಒಂದೆರಡು ಕಡೆ ಡೊಳ್ಳು ಕುಣಿತಾಂಡ ಮಾಡಿದ್ವಿ. ಅದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದು ಚೆನ್ನಾಗಿ ವೈರಲ್ ಆಗ್ತಾ ಇದ್ದದ್ದು. ಸೊ ಈ ಥರ ಎಲ್ಲ ಥರದ ರಾಕ್ಷಸ ಪ್ರಯತ್ನ ಮಾಡ್ತಾ ಇದ್ವಿ ಪ್ರಮೋಟ್ ಮಾಡೋದಕ್ಕೆ ಸರ್. ಸರಿ ಸರ್, ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸರ್. ಯಾಕಂದರೆ ನಾನು ಮೆಹಬೂಬಾ ಅನ್ನೋ ಒಂದು ಕಥೆನ ಮಾಡಬೇಕು ಅಂತ ಅಂದ್ಕೊಂಡಾಗ ಈಗಾಗಲೇ ನಿಮಗೆ ಟ್ರೈಲರಲ್ಲೇ ಗೊತ್ತಾಯಿತು, ಹೀರೋಯಿನ್ ಈಸ್ ಎಲ್ಡರ್ ದ್ಯಾನ್ ದ ಹೀರೋ ಅನ್ನೋದೊಂದು ಟ್ರೈಲರಲ್ಲಿ ಬಿಟ್ಕೊಟ್ಟಿದ್ದೀವಿ ಅದನ್ನು ಆ್ಯಕ್ಚುಲಿ. ಸೊ ನಿಮಗೆ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ, ವಯಸ್ಸಲ್ಲಿ ಚಿಕ್ಕವನು ಆಗಿರೋದ್ರಿಂದ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ. ಸೊ ನಾನು ಆ್ಯಕ್ಟಿಂಗ್ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ನಡೀತದೆ ಅನ್ನೋ ಕಾರಣಕ್ಕೆ ಇಂಥ ಒಂದು ಕಥೆನ ನಾವು ಎತ್ಕೊಂಡಿದ್ದೆ. ಬಿಕಾಸ್ ನಾನು ಒಬ್ಬನೇ ಸರ್ ಈ ಸಿನಿಮಾ ಅಲ್ಲಿ ಫ್ರೆಶರ್ ಅಂತಿರೋಂಥದ್ದು. ಉಳಿದ ಎಲ್ಲ ಘಟಾನುಘಟಿಗಳಿದ್ದಾರೆ, ಸುಮಾರು 100-150 ಸಿನಿಮಾಗಳು ಮಾಡಿರೋರು, 15-20 ಸಿನಿಮಾಗಳು ಮಾಡಿರೋರು ಇರೋದ್ರಿಂದ ನನಗಿದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಇವಾಗ ನಾನೇ ಬಂಡವಾಳ ಆಗ್ತಾ ಇರೋದ್ರಿಂದ ಒಂದು 2 ಫೈಟು ಎಂಟ್ರಿಗೆ ಫುಲ್ ನನ್ನ ಫ್ರೆಂಡ್ಗೆ ಯಾರೋ ಮೊನ್ನೆ ಸಿನಿಮಾ ತೋರಿಸಿದ್ರು, ಅವ್ರು ಅದನ್ನೇ ಕೇಳಿದ್ರು, ಯಾಕೋರು ಎಂಟ್ರಿ ಹೆಂಗಿರ್ಬೇಕು, ಹಂಗೆ ಬಂದರೆ ಗಾಳಿಯಲ್ಲಿ ಕೋಟ್ ಹೊಡ್ತಿರ್ಬೇಕು, ಧೂಳೆದ್ದೇಳ್ಬೇಕು, ಹಂಗೆ ಬರ್ಬೇಕು, ನೀನು ಹಿಂಗೆ ಬಂದೆ ಅಂದರೆ. ಬಟ್ ನಾನು ಅನ್ಕೊತಾ ಇರೋದು ನಮ್ಮ ಸ್ನೇಹಿತರಿಗೆ ಅದು ಕರೆಕ್ಟ್, ಬಟ್ ನಾವು ಸಿನಿಮಾ ಮಾಡ್ತಾ ಇರೋದು ಕರ್ನಾಟಕದ 8 ಕೋಟಿ ಆಡಿಯನ್ಸ್ಗೆ. ಸೊ ಇವ್ರುಗಳಿಗೆ ಒಬ್ಬ ಹೊಸಬ ಕನೆಕ್ಟ್ ಆಗಬೇಕಂದ್ರೆ ಕಂಟೆಂಟ್ ಮುಖಾಂತರನೇ ಕನೆಕ್ಟ್ ಆಗಬೇಕು. ಈ ಸಿನಿಮಾಗೆ ನಾನು ಹೀರೋ ಅಲ್ಲ ಸರ್, ಈ ಸಿನಿಮಾಗೆ ಹೀರೋನೇ ಕಂಟೆಂಟ್. ಅದ್ಭುತವಾದ ಸಂದೇಶವನ್ನು ತಾರೋಂಥದ್ದು, ಏಕತೆ ಬಗ್ಗೆ ಮಾತಾಡೋದು, ಸಾಮರಸ್ಯದ ಬಗ್ಗೆ ಮಾತಾಡೋದು, ಈಕ್ವಾಲಿಟಿ ಬಗ್ಗೆ ಮಾತಾಡೋಂಥದ್ದು, ಇವೆಲ್ಲವನ್ನು ಮಾತಾಡೋಂಥ ಸಿನಿಮಾ ಮೆಹಬೂಬಾ. ಆ್ಯಂಡ್ ರೈತರಿಗೂ ಇದರಲ್ಲಿ ಕನೆಕ್ಷನ್ ಇದೆ. ಯಾಕಂದರೆ ನಮ್ಮ ಈ ಹೀರೋಯಿನ್ ಪಾತ್ರ ಮಾಡ್ತಿರೋವಂಥವ್ರು ನಮ್ಮ ಸಿನಿಮಾದಲ್ಲಿ PhD ಇನ್ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ, PhD ಸ್ಟೂಡೆಂಟ್ ಆಗಿರ್ತಾರೆ. ಸೊ ಆ ಒಂದು ನಮ್ಮ ಅಗ್ರಿಕಲ್ಚರ್ ಫ್ಲೇವರ್ನ ಅಗ್ರಿಕಲ್ಚರ್ ಕಾಲೇಜಿಗೆ ಸ್ಟೂಡೆಂಟ್ಸು ತುಂಬ ಇಷ್ಟಪಡೋವಂಥ ಒಂದು ಕಥೆನೂ ಇದಾಗಿರುತ್ತೆ ಸರ್. ರೈತರು ನಮ್ಮ ಫೇವರ್ ಯಾವತ್ತೂ ಇದೆ ಸರ್, ಇವತ್ತಲ್ಲ ಅದು. ನಾನು MSc ಮುಗಿಸಿದಾಗಿಂದನೂ ಇದೆ. ಬೇಸಿಕಲಿ ನಾನು BSc ಅಗ್ರಿಕಲ್ಚರ್ ಮತ್ತು MSc ಅಗ್ರಿಕಲ್ಚರ್ ಮಾಡಿಸ್ಕೊಂಡು ಮುಗಿದ ಮೇಲೆ ಅಗ್ರಿ ಟೂರಿಸಮ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಗ್ರಿ ಟೂರಿಸಮ್ ಅಂದರೆ ಹೆಂಗೆ ಅಂದರೆ ಹಿಂಗೆಲ್ಲ ತುಂಬ ಸಖತ್ತಾಗಿ ಇಲ್ಲಿರೋ ಸಖತ್ತಾಗಿ ಮಾಡ್ತಾರೆ ಸರ್, ಎಲ್ಲ ಒಳ್ಳೆ ಬೆಳೆ ಬೆಳೆಯುವಂಥ ರೈತರು. ಇವರು ತೋಟಗಳಿಗೆ ಹೋಗಿ ಅಗ್ರಿಕಲ್ಚರ್ ಗೊತ್ತಿಲ್ಲದೆ ಇರೋರು ಅಂಥವ್ರನ್ನ ಹೋಗಿ ವ್ಯವಸಾಯ ಅಂದರೆ ಏನು ಅಂತ ಪರಿಚಯ ಮಾಡೋ ಅಂಥ ಒಂದು ಮೊದಲ ಪ್ರಯತ್ನ ನಡೆದಿದ್ದು ನಂದು. ಅವಾಗಲಿಂದ ಆ ರೈತರು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಲ್ಲಿವರೆಗೂ ಇದ್ದೀವಿ. ಈ ರೈತರ ಭಿಕ್ಷೆ ಓಟುಗಳಿಂದ ನಾನು ಅವತ್ತು ಬಿಗ್ ಬಾಸ್ನ ಗೆದ್ದೆ. ಸೊ ಹಂಗಾಗಿ ಈ ರೈತರು ನಾನು ಬೆನ್ನಿಂದ ನಿಂತ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಟ್ರೈಲರ್ ಲಾಂಚ್ಗೆ ರೈತರೇ ಈ ಟ್ರೈಲರ್ನ ಲಾಂಚ್ ಮಾಡಬೇಕು ಅನ್ನೋ ಒಂದು ಧ್ಯೇಯ ಧೋರಣೆ ಇಟ್ಕೊಂಡು ಇವ್ರನ್ನೆಲ್ಲ ಕರೆಸ್ಕೊಂಡಿದ್ದೀವಿ ಸರ್. ಎಸ್ ಸರ್. ಆ್ಯಂಡ್ ದಯವಿಟ್ಟು ಈ ಸಿನಿಮಾನ ಪ್ರತಿಯೊಬ್ಬರು ನೋಡಬೇಕು. ಟು ಕನ್ಕ್ಲೂಡ್, ಯಾಕೆ ಅಂತಂದರೆ ಸಾಕಷ್ಟು ಜನ ಸ್ಟಾರ್ ನಟರು ಅಂತ ತಗೊಂಡಾಗ ಅವ್ರಿಗೆಲ್ರಿಗೂ ಒಂದು ಫ್ಯಾನ್ ಬೇಸ್ ಇರುತ್ತೆ. ಒಂದಷ್ಟು ಫಸ್ಟ್ ಥಿಯೇಟ್ರಿಗೆ ನುಗ್ಗಿ ಸಿನಿಮಾನ ನೋಡಿ ಚೆನ್ನಾಗಿದ್ದರೆ ಸೆಕೆಂಡ್ ಸರ್ಕಲ್ಗೆ, ಇನ್ನೂ ಸಖತ್ತಾಗಿದ್ದರೆ 3ನೇ ಸರ್ಕಲ್ಗೆ ಹೇಳೋವಂಥ ಪ್ರಯತ್ನಗಳು ನಡೀತವೆ. ಬಟ್ ನನ್ನಂಥವನಿಗೆ ನೀವುಗಳೆಲ್ಲ ರೈತ ಸಮುದಾಯದಿಂದ ಬಂದವರು ಅಥವಾ ಬಿಗ್ ಬಾಸ್ನ ನೋಡಿ ವೋಟ್ ಹಾಕಿದಂಥವ್ರು, ಇಷ್ಟಪಟ್ಟವರು, ಬಿಗ್ ಬಾಸಲ್ಲಿ ನನ್ನನ್ನು ವೋಟ್ ಹಾಕಬೇಕು ಅಂದ್ಕೊಂಡು ಹಾಕದೇ ಇದ್ದಂಥವ್ರು, ಅಥವಾ ನಮ್ಮ ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದಿರೋಂಥವ್ರು, ಅಥವಾ ನನ್ನ ಫ್ಯಾಮಿಲಿ ಅಥವಾ ನನ್ನ ಫ್ರೆಂಡ್ ಸರ್ಕಲ್ಗಳು ಯಾರ್ಯಾರಿದ್ರು, ನೀವುಗಳೇ ನನ್ನ ಸಿನಿಮಾದ ಫಸ್ಟ್ ಸರ್ಕಲ್ ಆಗ್ತೀರಾ. ನೀವುಗಳು ಹೋಗಿ ಸಿನಿಮಾ ಚೆನ್ನಾಗಿದೆ ಅಂದರೆ ಸೆಕೆಂಡ್ ಸರ್ಕಲ್, ಥರ್ಡ್ ಸರ್ಕಲ್ ಆಗುತ್ತೆ. ಸಿನಿಮಾ ಎಷ್ಟೇ ಅಬ್ಬರವಾದ ಪ್ರಚಾರ ಮಾಡಿದ್ರು, ಏನೇ ಪ್ರಾಣ ಕೊಟ್ಟು ಪ್ರಚಾರ ಮಾಡಿದ್ರು, ಸಿನಿಮಾ ಗೆಲ್ಲೋದು ವರ್ಡ್ ಆಫ್ ಮೌತಿಂದ ಮಾತ್ರ. ಸಿನಿಮಾ ಚೆನ್ನಾಗಿದೆ ಅಂತ ಇನ್ನೊಬ್ರಿಗೆ ಹೇಳಿದ್ರೆ, ನಾವು ಅಥವಾ ಯಾವುದೋ ಒಂದು ರಿವ್ಯೂ ಮುಖಾಂತರ ಹೇಳಿದ್ರು ಜನರು ಅದನ್ನು ಎಷ್ಟು ಮಟ್ಟಿಗೆ ತಗೊಂತಾರ ಗೊತ್ತಿಲ್ಲ. ಬಟ್ ಒಬ್ಬ ಸ್ನೇಹಿತ ಹೇಳ್ದೆ ಅಂದರೆ ಸಿನಿಮಾ ಸಖತ್ತಾಗಿದೆ ಗುರು ಹೋಗು ಅಂತ, ಅವರು ಪ್ರತಿಯೊಬ್ಬರು ಖಂಡಿತವಾಗ್ಲೂ ಸಿನಿಮಾನ ನೋಡ್ತಾರೆ. ಸೊ ಹಂಗಾಗಿ ನನ್ನ ಸ್ನೇಹಿತರು, ನಮ್ಮ ಅಗ್ರಿ ಗ್ರ್ಯಾಜುಯೇಟ್ಗಳು ಅಥವಾ ಬಿಗ್ ಬಾಸಲ್ಲಿ ನೋಡಿರೋವಂಥವ್ರು, ಅಥವಾ ನೀವುಗಳು ನನ್ನ ಫಸ್ಟ್ ಸರ್ಕಲ್ ಆಗಿರ್ತೀರ. ನಾನು ವ್ಯವಸಾಯದ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನ ಹಂಚ್ಕೊಂಡಿದ್ದೀನಿ. ಆ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಅಥವಾ ಯಾವತ್ತಾದರೂ ನನ್ನನ್ನು ನೋಡಿದರೆ, ನನಗೆ ಎಲ್ಲೋ ಒಂದು ಪಾಯಿಂಟಲ್ಲಿ ನನ್ನ ಕಾಮನ್ ಮ್ಯಾನ್ ಒಬ್ಬ ಇಲ್ಲಿವರೆಗೂ ಬರ್ತಾನೆ ಅನ್ನೋ ಒಂದು ಪಾಯಿಂಟಲ್ಲಿ ತಾವುಗಳೆಲ್ಲ ಕನೆಕ್ಟ್ ಆಗಿದ್ದರೆ, ಈ ಕನೆಕ್ಟ್ ಆದ ನೀವುಗಳು ನನ್ನ ಫಸ್ಟ್ ಸರ್ಕಲ್. ದಯವಿಟ್ಟು ತಾವುಗಳು ಈ ಸಿನಿಮಾನ ನೋಡಬೇಕು. ದೊಡ್ಡ ಹಿಟ್ ಮಾಡಿ ಅಂತ ನಾನು ಕೇಳ್ಕೊತಿಲ್ಲ, ಅಬ್ಬರವಾದ ಓಪನಿಂಗ್ ಬೇಕು ಅಂತ ನಾನು ಕೇಳ್ಕೊತಿಲ್ಲ. ಒಂದು ಸಣ್ಣ ಜಾಗ ಕೊಡಿ ನಿಮ್ಮ ಮನಸ್ಸುಗಳಲ್ಲಿ, ತುಂಬ ಸಣ್ಣ ಜಾಗ ಸಾಕು. ಆ ಸಣ್ಣ ಜಾಗ ನೀವು ನೋಡಿದ ಮೇಲೆ ಸಿನಿಮಾ ನಿಮ್ಗೆ ಇಷ್ಟ ಆಗಿ ತುಂಬ ದೊಡ್ಡ ಮಟ್ಟಕ್ಕೆ ಸಿನಿಮಾ ತಲುಪತ್ತೆ ಅನ್ನೋ ಒಂದು ಪ್ರಾಮಾಣಿಕವಾಗಿ ನಾನು ಇದನ್ನು ನಂಬಿದ್ದೀನಿ. ಸೊ ನಿಮಗೆಲ್ಲರ ಆರೈಕೆಗಳು ಬೇಕು. ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ. ಒಬ್ಬ ರೈತನಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟು ಬೇಕು ಬೇಕು ಬೇಕು. ನಿಮ್ಮಿಂದ ನೀವುಗಳು ಈ ಸಿನಿಮಾನ ನೋಡಬೇಕು. ನಿಮ್ಮ ಫಸ್ಟ್ ಸರ್ಕಲ್ ಅದು ನೀವುಗಳು ನೋಡಿ 2ನೇ ಸರ್ಕಲ್ನ ಕರೆಸಬೇಕು ಅಂತ ಪ್ರಾಮಾಣಿಕವಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ರಿಲೀಸ್ ಮಾಡೋದ್ರಿಂದ ನಮ್ಮ ಸಿನಿಮಾದ
ಒಂದಷ್ಟು ಪ್ರೊಡ್ಯೂಸರ್ ಶೇರ್ ಅಂತ ಏನು ಬರುತ್ತೆ, ಆ ಒಂದಷ್ಟು ಭಾಗವನ್ನು ನಾವು ರೈತ ಸಮುದಾಯಕ್ಕೆ ಉಪಯೋಗಿಸ್ಕೊತೀವಿ. ನಮ್ಮ ಪ್ರೊಡ್ಯೂಸರ್ ಶೇರ್ನಲ್ಲಿ ಒಂದು 5% ನಾವು ಪ್ರತಿಯೊಬ್ಬ ರೈತ ಸಂಘಕ್ಕೆ ರೈತರ ಒಳ್ಳೆ ಕಾರ್ಯಗಳಿಗೋಸ್ಕರ ಇದು ಖರ್ಚು ಮಾಡ್ಕೊತೀವಿ ಅಂತ ನಿಮ್ಮೆಲ್ಲ ರೈತರಿಗೆ ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೀನಮ್ಮ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ತುಂಬ ಅಂದರೆ ತುಂಬ ಮುಖ್ಯ ಆಗತ್ತೆ. ಅಂದರೆ ನಾನು ಲಾಭ ಬಂದರೆ ಮಾಡ್ತೀನಿ ಅಂತ ಹೇಳ್ತಿಲ್ಲ. ನಮ್ಮ ಪ್ರತಿಯೊಂದು ಪ್ರೊಡ್ಯೂಸರ್ ಶೇರ್ ಏನು ಬರುತ್ತೆ, ನಮ್ಮ ಭಾಗದ ಪ್ರಾಫಿಟ್ ಏನು ಬರುತ್ತೆ, ಅದರಲ್ಲಿ ಒಂದು 5% ಅಷ್ಟು ನಾವು ರೈತರಿಗೆ ಕೊಡ್ತೀವಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್.